ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನಗಳೇ ಆದಮೇಲೆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕೈವಾರ ಮತ್ತು ಕೈಲಾಸಗಿರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಎಲ್ಲನೂ ರೆಡಿಯಾಗಿ ಮತ್ತು ಹಾಗೆ ಹೋಟೆಲ್ನಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನೋಡ್ಬೋದು. ಈ ಕಾಯಿ ತಾಟ್ಲಿಂಗು ಅಂತ ಹೇಳ್ತಾರೆ. ಈ ಕಾಯಿ ತುಂಬಾ ಸಮ್ಮರ್ ಸೀಸನಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನ ತುಂಬ ಹೆಸರುಗಳಿಂದನೂ ಕರೀತಾರೆ ಈ ಕಾಯಿನ. ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಎಲ್ಲನೂ ಟಿಫನ್ನು ಎಲ್ಲ ಮುಗಿಸ್ಕೊಂಡು ಇವಾಗ ಫಸ್ಟು ಕೈಲಾಸಗಿರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಇಷ್ಟು ದಿನ ಯಾಕೆ ವೀಡಿಯೋಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಮಕ್ಕಳಿರೋದ್ರಿಂದ ಅವ್ರಿಗೂ ಸ್ವಲ್ಪ ಹುಷಾರಿಲ್ಲದೆ ಇದ್ದು ಅವ್ರನ್ನ ನೋಡ್ಕೊಳೋದು ತುಂಬಾ ಕಷ್ಟ ಆಗಿತ್ತು. ಇತ್ತೀಚೆಗೆ ಅಂತೂ ನನ್ನ ಮಗಳನ್ನ ಹಿಡಿಯೋದು ತುಂಬಾ ಕಷ್ಟ ಆಗೋಗಿದೆ. ಒಂದು ಹತ್ರ ಇರೋದೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ದಿನಗಳು ವೀಡಿಯೋಸ್ನ ಮಾಡೋದನ್ನು ಮತ್ತು ಅಪ್ಲೋಡ್ ಮಾಡೋದನ್ನೇ ಫುಲ್ಲೂ ಸ್ಟಾಪ್ ಮಾಡಿಬಿಟ್ಟಿದೆ. ಫಸ್ಟು ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡಬೇಕು ಈ ಟೈಮಲ್ಲಿ. ಅದಕ್ಕೋಸ್ಕರ ಫಸ್ಟು ಮಕ್ಕಳನ್ನ ನೋಡೋಣ ಅಂತ ಹೇಳಿಬಿಟ್ಟು ತುಂಬ ವೀಡಿಯೋಸ್ ಕೂಡ ಇದ್ದವು. ಅದನ್ನೇ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಮತ್ತು ನಮ್ಮ ಅಜ್ಜಿ ಊರಿಗೆಲ್ಲ ಹೋಗಿದ್ದೆ ಜಾತ್ರೆಗೆ. ಆ ವೀಡಿಯೋಸು ಎಲ್ಲನೂ ಇದ್ದಾವೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ನ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ವಿಸಿಟ್ ಮಾಡಿ. ಆ ವೀಡಿಯೋಸ್ನ ಕೂಡ ನೀವು ನೋಡ್ಬೋದು. ನನ್ನ ಹಳೆ ವೀಡಿಯೋಸ್ ಎಲ್ಲನೂ ಇದ್ದಾವೆ, ಅದನ್ನು ಕೂಡ ನೋಡ್ಬೋದು ಯಾವ ಥರ ಇದೆ ವಾತಾವರಣ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಬೆಳಗ್ಗೆನೇ ಹೋದರೆ ಅಂತೂ ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ. ನಾನು ನನ್ನ ಮಗಳನ್ನು ಮನೇಲೇ ಬಿಟ್ಟು ಹೋಗಿದ್ದೆ. ಯಾಕಂದರೆ ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಬೇಡ ಅಂತ ಹೇಳಿಬಿಟ್ಟು ನಮ್ಮತ್ತೆ ನಾನು ನೋಡ್ಕೋತೀನಿ ಹೋಗಿಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಮನೇಲೇ ಬಿಟ್ಟು ಹೋಗಿದ್ವಿ. ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು. ನೋಡ್ಬೋದು, ಅವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ಜನ ಜಾಸ್ತಿ ಅಂತಲೇ ಹೇಳ್ಬೋದು. ಎಲ್ಲನೂ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ. ನೆಕ್ಸ್ಟ್ ಟೈಮ್ ಹೋದಾಗ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. 64 ಥರ ಶಿವನ ಪ್ರತಿಮೆಗಳನ್ನ ಸ್ಥಾಪನೆ ಮಾಡ್ತಾರಂತೆ ಅಲ್ಲಿ, ವಿಗ್ರಹಗಳನ್ನ. ಎಲ್ಲನೂ ರೆಡಿ ಆದಮೇಲೆ ಇನ್ನೊಂದು ಸಲ ವಿಸಿಟ್ ಕೂಡ ಮಾಡಬೇಕು. ಆವಾಗ ಯಾವ ಥರ ಇರುತ್ತೆ ಅಂತಲೂ ನೋಡ್ಬೋದು. ಶಿವನ ದೇವಸ್ಥಾನ ಅಲ್ಲಿ ವೀಡಿಯೋಗಳನ್ನ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಯಾವುದೇ ಕ್ಲಿಪ್ಪಿಂಗ್ಸ್ನು ಕೂಡ ತೆಗ್ದಿಲ್ಲ. ಇದು ಕೈವಾರ ನೋಡ್ಬೋದು. ಅಲ್ಲಿ ಕೂಡ ಜನ ಸಂಡೇ ಆಗಿರೋದ್ರಿಂದ ಕಾಮನ್ನಾಗಿ ಎಲ್ಲ ಕಡೆಯೂ ಜನ ಇದ್ದೇ ಇರ್ತಾರೆ, ಹೋಗ್ತಾ ಇರ್ತಾರೆ ಮತ್ತು ಬರ್ತಾ ಇರ್ತಾರೆ. ನಾವು ಕೈಲಾಸಗಿರಿಯಲ್ಲೇ ಪ್ರಸಾದ ಎಲ್ಲನೂ ತಿನ್ಕೊಂಡು ಕೂಡ ಬಂದ್ವಿ. ಇಲ್ಲಿ ಕೂಡ ಕೈವಾರದಲ್ಲಿ ಇತ್ತು, ಬಟ್ ಅವಾಗ ತಾನೇ ಅಲ್ಲಿ ತಿಂದಿರೋದ್ರಿಂದ ನಾವು ಇಲ್ಲೇನೂ ತಿನ್ನೋದಕ್ಕೆ ಹೋಗಿಲ್ಲ. ಮತ್ತು ಸ್ವಲ್ಪ ಬೇಗನೆ ಬಂದ್ವಿ, ಯಾಕಂದರೆ ಮಗು ಇರೋದ್ರಿಂದ ಸ್ವಲ್ಪ ಬೇಗನೆ ರಿಟರ್ನ್ ಆದ್ವಿ ಅಂತಲೇ ಹೇಳ್ಬೋದು. ಇನ್ಮೇಲೆ ಸ್ವಲ್ಪ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಅಮ್ಮ ಬೇರೆ ಬರ್ತೀನಿ ಅಂತ ಹೇಳಿದರು, ಆನ್ ದಿ ವೇ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗನೆ ರಿಟರ್ನ್ ಆದ್ವಿ ಅಂತಲೇ ಹೇಳ್ಬೋದು. ಅದು ಬೇರೆ ಮಗು ಬೇರೆ ಮನೇಲಿತ್ತು, ಅದಕ್ಕೋಸ್ಕರ ಬೇಗನೆ ಬಂದ್ವಿ. ಆದರೂ ಎಲ್ಲನೂ ನೋಡಿಕೊಂಡೇ ಬಂದ್ವಿ. ಸ್ವಲ್ಪ ಹತ್ರ ವೀಡಿಯೋಸ್ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ ಫೋಟೋಸ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.